ಆಪರೇಷನ್ ಸಿಂಧೂರ್ ನಿಂದ ತಿಳಿಯುವ 11 ವಿಷಯಗಳು. 1. ಈ ಜಗತ್ತಿನಲ್ಲಿ ರಷ್ಯಾ ಮತ್ತು ಇಸ್ರೇಲ್ ಬಿಟ್ಟರೆ ಇನ್ನುಳಿದ ದೇಶಗಳೆಲ್ಲ ಲಾಬಿಕೋರರು, ಸೆಲ್ಫ್ ಸೆಂಟರ್ಡ್ ಅನ್ನುವುದು ತಿಳಿಯುತ್ತದೆ. 2. ಟರ್ಕಿ, ಬಾಂಗ್ಲಾ ಈ ತರಹದ ಇತ್ಯಾದಿ ದೇಶಗಳಿಗೆ ಎಷ್ಟು ಸಹಾಯ ಮಾಡಿದರೂ ಅಷ್ಟೇ, ಉಂಡ ತಟ್ಟೆಯಲ್ಲಿ ಹೇವ ಮಾನಸಿಕತೆಯ ಬೆನ್ನಿಗೆ ಚೂರಿ ಹಾಕುವ ದೇಶಗಳು. 3. DRDO ಹಾಗೂ ಇತರ ಸಂಸ್ಥೆಗಳು ಭಾರತೀಯ ಸ್ಟಾರ್ಟ್-ಅಪ್ ಗಳನ್ನು ಗಂಭೀರವಾಗಿ ಪರಿಗಣಿಸದ ನಮ್ಮೆಲ್ಲರನ್ನು ಅಚ್ಚರಿಗೊಳಿಸಿವೆ. ಅಲ್ಲದೆ ಯುದ್ಧ ತಂತ್ರಜ್ಞಾನದ ದೃಷ್ಟಿಯಿಂದ ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿವೆ. 4. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಇರುವುದು ಭಯೋತ್ಪಾದಕರನ್ನು ಪೋಷಿಸಲು ಅನ್ನುವುದು ಖಚಿತವಾಯಿತು. 5. ಇಡೀ ಜಗತ್ತಿಗೆ ಆಪರೇಷನ್ ಸಿಂಧೂರ ಆಧುನಿಕತೆಯ ಈ ಕಾಲದಲ್ಲಿ ಸೇನಾ ವೃತ್ತಿಪರತೆ ಹಾಗೂ ಮಾನವ ರಹಿತ ಯುದ್ಧ ಕೌಶಲ್ಯತೆಯ ಕೇಸ್ ಸ್ಟಡಿ. 6. ಪಾಕಿ ಸರಕಾರ ಹಾಗೂ ಸೇನೆ ಆತಂಕವಾದಿಗಳ, ಚೀನಿಗಳ ಕೈಗೊಂಬೆ. 7. ಅಮೆರಿಕ ಜಗತ್ತಿನ ಹಿರಿಯಣ್ಣ ಅಂತ ತೋರಿಸಿಕೊಳ್ಳುತ್ತದೆ ಹೊರತಾಗಿ ನಿಜಾರ್ಥದಲ್ಲಿ ಅದರ ಮಾತು ಯಾರೂ ಕೇಳುವುದಿಲ್ಲ. 8. ನಮ್ಮ ದೇಶದ ಬಾಲಿವುಡ್ ವಿಖ್ಯಾತ ಕ್ರೀಡಾಪಟುಗಳು, ಅನಿವಾಸಿ ಭಾರತೀಯರು, ದೊಡ್ಡ ದೊಡ್ಡ ಸಂಸ್ಥೆಗಳ ಮುಖ್ಯಸ್ಥರು, ಪ್ರಭಾವಿ ವ್ಯಕ್ತಿಗಳು ಆಪರೇಷನ್ ಸಿಂಧೂರ್ ಬಗ್ಗೆ ಒಂದೇ ಒಂದು ಮಾತು ಆಡದಿರುವುದು ಅವರ ದೇಶದ ಬಗೆಗಿನ ಕಾಳಜಿ ಎತ್ತಿ ತೋರುತ್ತದೆ. 9. ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ ಯುದ್ಧ ಪರಿಸ್ಥಿತಿಯಲ್ಲಿ ಸರ್ಕಾರದ, ದೇಶದ ಪರವಾಗಿ ನಿಂತರು. ಹಾಗೆಯೇ ಭಾರತ ತನ್ನ ಶಕ್ತಿಯನ್ನು ಬಹಳಷ್ಟು ವೃದ್ಧಿಸಿಕೊಂಡಿದೆ ಎಂದು ಆಪರೇಷನ್ ಸಿಂಧೂರ್ ಮೂಲಕ ತಿಳಿಯಿತು. 10. ಪಾಕಿಗಳು ನ್ಯೂಕ್ಲಿಯರ್ ಧಮಕಿ ಹಾಕಿ ಎಷ್ಟು ವರ್ಷ ತಮ್ಮ ಬೇಳೆ ಬೇಯಿಸಿಕೊಂಡಿದ್ದರು, ಅದು ಟಸ್ ಪಟಾಕಿ ಅಂತ ಗೊತ್ತಾಯಿತು. 11. 75 ವರ್ಷಗಳಲ್ಲಿ ಯಾವುದೇ ಪ್ರಧಾನಿ ಮಾಡದ ಕೆಲವು ದೃಢ ನಿರ್ಧಾರಗಳು ಇನ್ನ ಪಾಕಿಸ್ತಾನ ಉಗ್ರವಾದ ಮಟ್ಟ ಹಾಕಲು ಸಹಾಯಕಾರಿ ಆಗಲಿವೆ.